Hi, students. So, in the last class, we were looking at towards a feminist poetics written by Ellen Showalter. So, uh, we had seen already introduction on the feminism, and according to Ellen Showalter, how this feministic poetics can be divided into mainly as two parts or two varieties. One is woman as writer and woman as reader. So in the last class we had discussed in detail, or I explained in detail about woman as reader. So in that what we have seen, according to her, the way of woman is presented very badly in feminist criticism. So ವುಮನ್ ಆ್ಯಸ್ ರೀಡರಲ್ಲಿ ಏನೇನು ನೋಡಿದ್ವಿ, ವುಮನ್ನನ್ನು ಭಾಳ ಕೆಟ್ಟದಾಗಿ ವಿಮರ್ಶಿಸಲ್ಪಟ್ಟಿದ್ದಾರೆ. ವುಮನ್ ಈಸ್ ಕನ್ಸಿಡರ್ಡ್ ಆ್ಯಸ್ ನಾಟ್ ದ ಪ್ರೊಡ್ಯೂಸರ್ ಬಟ್ ಆ್ಯಸ್ ದ ಕನ್ಸ್ಯೂಮರ್ ಆಫ್ ದ ಮೇಲ್ ಪ್ರೊಡ್ಯೂಸ್ಡ್ ಲಿಟ್ರೇಚರ್. ಇದೆಲ್ಲದು ನಾವು ವುಮನ್ ಆ್ಯಸ್ ರೀಡರಲ್ಲಿ ನೋಡ್ತಾ ಇದ್ವಿ. ಸೊ ನಾನು ಇವತ್ತು ವುಮನ್ ಆ್ಯಸ್ ರೈಟರ್ ಅಂತ ನೋಡಬೇಕು. ಅದಕ್ಕಿಂತ ಮುಂಚೆ ಅದರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಟಚ್ ಮಾಡ್ತಾ ಇದ್ದೀನಿ. ಸೊ ಇಮೇಜಸ್ ಇರ್ಬೋದು, ಸ್ಟೀರಿಯೋ ಟೈಪ್ಸ್ ಆಫ್ ವುಮೆನ್ ಇನ್ ಲಿಟ್ರೇಚರ್ ಆಫ್ ಮೇಲ್ ಕನ್ಸ್ಟ್ರಕ್ಟೆಡ್ ಲಿಟ್ರರಿ ಹಿಸ್ಟ್ರಿ ಆರ್ ಪ್ರೆಸೆಂಟೆಡ್. So exploitation and manipulation of the female audience in culture and films are also shown. So woman actually in woman as writer, reader, woman is shown as a sign of some symbols or some systems, especially signs and symbols are used for women. So women are shown ವಾಟ್ ಮೆನ್ ಹ್ಯಾವ್ ಥಾಟ್. ಆ್ಯಕ್ಚುಲಿ ಅವ್ರು ಇದ್ದಂಗೆ ಬರೆಯಲ್ಲ, ಆದರೆ ಹೆಣ್ಣುಮಕ್ಳು ಹೇಗಿರ್ಬೋದು ಅಂತಕ್ಕಂಥದ್ದನ್ನು ಮೆನ್ ರೈಟರ್ಸ್ ಹ್ಯಾವ್ ಥಾಟ್ ದಟ್ ಈಸ್ ಪ್ರೆಸೆಂಟೆಡ್ ಇನ್ ದ ಲಿಟ್ರೇಚರ್. ದಟ್ ಈಸ್ ವೆರಿ ಬ್ಯಾಡ್ ಅಕಾರ್ಡಿಂಗ್ ಟು ಎಲನ್ ಶೆವಲ್ಟರ್. ಟುಡೇ ಲೆಟ್ ಅಸ್ ಸಿ ವುಮನ್ ಆ್ಯಸ್ ರೈಟರ್. ಸೊ ವುಮನ್ ಎರಡು ಟೈಪ್ ಹೇಳಿದ್ದೆ, ವುಮನ್ ಆ್ಯಸ್ ರೀಡರ್, ವುಮನ್ ಆ್ಯಸ್ ರೈಟರ್. ಸೊ ವುಮನ್ ಆ್ಯಸ್ ರೀಡರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಫೆಮಿನಿಸ್ಟ್ ಕ್ರಿಟಿಕ್. ಶಾರ್ಟ್ ನೋಟ್ಸ್ಗೆ ಫೆಮಿನಿಸ್ಟ್ ಕ್ರಿಟಿಕ್ ಕೊಟ್ಟರು ಸಹ ವುಮನ್ ಆ್ಯಸ್ ರೀಡರ್ ಅಂತ ಬರಿಬೇಕು, ಅಥವಾ ವುಮನ್ ಆ್ಯಸ್ ರೀಡರ್ ಅಂತ ಸಹ ಕೊಡ್ಬೋದು. ಅವಳ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟು ಆಮೇಲೆ ಇದನ್ನು ಬರಿಬೇಕು. ನೆಕ್ಸ್ಟು ವುಮನ್ ಆ್ಯಸ್ ರೈಟರ್. ಸೊ ವಿತ್ ವುಮನ್ ಆ್ಯಸ್ ದ ಪ್ರೊಡ್ಯೂಸರ್ ಆಫ್ ಟೆಕ್ಸ್ಟಿಯಲ್ ಮೀನಿಂಗ್. ಸೊ ಅಲ್ಲಿ ನಾವು ಫಸ್ಟ್ ವುಮನ್ ಆ್ಯಸ್ ರೀಡರಲ್ಲಿ ವುಮನ್ ಆ್ಯಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಕನ್ಸ್ಯೂಮರ್ ಅಂತ ನೋಡಿದ್ವಿ, ಇಲ್ಲಿ ಪ್ರೊಡ್ಯೂಸರ್. So according to Ellen Showalter, the writer, usually women may be considered as gynocritics. ಇದನ್ನು ನಾನು ಭಾಳ ಇಂಪಾರ್ಟೆಂಟ್ ಅಂತಂದು ಹೇಳ್ತೀನಿ. ಇದರಲ್ಲಿ ಈ ಟುವರ್ಡ್ಸ್ ಪೊಯಿಟಿಕ್ಸ್ನಲ್ಲಿ, ಫೆಮಿನಿಸ್ಟ್ ಪೊಯಿಟಿಕ್ಸ್ನಲ್ಲಿ ಈ ವುಮನ್ ಆ್ಯಸ್ ರೈಟರು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಗೈನೋಕ್ರಿಟಿಕ್ಸ್. ಗೈನೋಕ್ರಿಟಿಕ್ಸ್ ಅನ್ನೋದರಲ್ಲಿ ಲಿಟ್ರರಿ ಟರ್ಮ್ ಮತ್ತು ಕಾನ್ಸೆಪ್ಟಲ್ಲೂ ಬರುತ್ತೆ, ಮತ್ತು ಶಾರ್ಟ್ ನೋಟ್ಸಲ್ಲೂ ಕೇಳ್ತಾರೆ. ಆದ್ದರಿಂದ ವುಮನ್ ಆ್ಯಸ್ ರೈಟರ್ನ ನೀವು ಟರ್ಮ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ನಲ್ಲೂ ನೋಡ್ಕೊಳ್ಳಿ, ಇಲ್ಲೂ ಶಾರ್ಟ್ ನೋಟ್ಸ್ ನೋಡ್ಕೊಳ್ಳಿ, ಪ್ಲಸ್ ಲಾಂಗ್ ಆನ್ಸರ್ನಲ್ಲೂ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಫೆಮಿನಿಸ್ಟ್ ಪೊಯಿಟಿಕ್ಸ್ನಲ್ಲೂ ಸಹ ನೋಡ್ಕೋಬೋದು. ಎರಡನೇದಿದ್ದು. ಸೊ ವುಮನ್ ಆ್ಯಸ್ ರೈಟರ್ ಈಸ್ ನಥಿಂಗ್ ಬಟ್ ಗೈನೋಕ್ರಿಟಿಕ್ಸ್. ಸೊ ಗೈನೋಕ್ರಿಟಿಕ್ಸ್ ಆರ್ ಗೈನೋಕ್ರಿಟಿಕ್ ಅಂತಂದು ಹೇಳ್ತಾರೆ ಇಲ್ಲಿ, ಗೈನೋಕ್ರಿಟಿಕ್ ಅಂತಂದು. ಆ್ಯಕ್ಚುಲಿ ಗೈನೋಕ್ರಿಟಿಕ್ ಅಂತಕ್ಕಂಥದ್ದು ಅಥವಾ ಗೈನೋ ಅಂತಕ್ಕಂಥದ್ದು ಇಟ್ ಈಸ್ ಎ ವರ್ಡ್ ಡಿರೈವ್ಡ್ ಫ್ರಮ್ ಫ್ರೆಂಚ್ ಆರ್ ಫ್ರೆಂಚ್ ಲ್ಯಾಂಗ್ವೇಜ್. ಗೈನೋ ಮೀನ್ಸ್ ವುಮೆನ್ ಆರ್ ಫೀಮೇಲ್ ಅಂತಂದು. ಅಂದರೆ ಕ್ರಿಟಿಸಿಸಮ್ಮು ವಿಚ್ ಈಸ್ ಬೇಸ್ಡ್ ಆನ್ ಆರ್ ವಿಚ್ ಈಸ್ ಆನ್ ವುಮೆನ್ ಈಸ್ ಕಾಲ್ಡ್ ಆಸ್ ಗೈನೋಕ್ರಿಟಿಸಿಸಮ್. ಸೊ ವುಮೆನ್ ಆ್ಯಸ್ ರೈಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗೈನೋಕ್ರಿಟಿಕ್ಸ್. ಸೊ ಇದರಲ್ಲಿ ಶಿ ಈಸ್ ಗೋಯಿಂಗ್ ಟು ಟಾಕ್ ಅಬೌಟ್ ಸೋ ಮೆನಿ ಥಿಂಗ್ಸ್, ಎಸ್ಪೆಷಲಿ ಹೌ ದಿಸ್ ವುಮನ್ ಈಸ್ ನಾಟ್ ಜಸ್ಟ್ ದ ಕನ್ಸ್ಯೂಮರ್ ಬಟ್ ಶಿ ಈಸ್ ಪ್ರೊಡ್ಯೂಸರ್ ಆಫ್ meanings and literature. That is the idea what she is going to talk in this part, that is woman as writer or gynocritic. So woman is the producer of textual meaning with the history
theme, ನೆನ್ಪಿಟ್ಕೊಳ್ಳಿ, with the history of with the history or theme or structure or genres of literature. Woman ಬರೇ ರೀಡರ್ ಕನ್ಸ್ಯೂಮರ್ ಅಲ್ಲ, ಶಿ ಈಸ್ ಆಲ್ಸೋ ದ ಪ್ರೊಡ್ಯೂಸರ್, ಬಿಕಾಸ್ ಶಿ ಹ್ಯಾಸ್ ಕ್ರಿಯೇಟೆಡ್ ಸೋ ಮೆನಿ ಟೆಕ್ಸ್ಟುಯಲ್ ಮೀನಿಂಗ್ಸ್. ಶಿ ಹ್ಯಾಸ್ given her own name and fame in the history of literature. She has her own theme, genres and structures in that is the feminist literature or women literature. So this woman as writer or gynocritic may be subdivided into so many types. So what this ಅಂದರೆ ಇದರ ಸಬ್ಜೆಕ್ಟ್, ಸಬ್ ಟಾಪಿಕ್ಸ್, ಅದರ ಸಬ್ ಡೀಟೇಲ್ಸ್ ಆರ್, ಸೊ ಟು ಸೇ ವಿ ಮೇ ಕಾಲ್ ಇಟ್ ಆಸ್ ಸಬ್ಜೆಕ್ಟ್ಸ್ ಆಫ್ ದಿಸ್ ವುಮನ್ ಆಸ್ ರೈಟರ್ ಆರ್ ವಾಟ್ ವಿ ಕಾಲ್ ಗೈನೋಕ್ರಿಟಿಸಿಸಮ್ ಆರ್ ಗೈನೋಕ್ರಿಟಿಕ್. ಸೊ ಸಬ್ಜೆಕ್ಟ್ಸು ಮೇಯ್ನಾಗಿ ಇದರಲ್ಲಿ 5. ಒಂದು ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ಸ್ ಆಫ್, ಈಗ ವುಮೆನ್ ಆ್ಯಸ್ ರೈಟರಲ್ಲಿ ಡೆಫಿನೇಷನ್ ನೋಡಿದ್ರಿ, ಬಿಕಾಸ್ ಶಿ ಈಸ್ ನಾಟ್ ಓನ್ಲಿ ದ ಕನ್ಸ್ಯೂಮರ್ ಆಫ್ ದ ಲಿಟ್ರೇಚರ್, ಶಿ ಈಸ್ ಆಲ್ಸೋ ದ ಪ್ರೊಡ್ಯೂಸರ್ ಆಫ್ ಟೆಕ್ಸ್ಟುಯಲ್ ಮೀನಿಂಗ್, ಶಿ ಈಸ್ ದ ಪ್ರೊಡ್ಯೂಸರ್ ಆಫ್ ದ ಥೀಮ್, ಜನರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಲಿಟ್ರೇಚರ್ ಅಂತಕ್ಕಂಥದ್ದು ನೋಡಿದ್ವಿ. ಇಟ್ಸ್ ಸಬ್ಜೆಕ್ಟ್ಸ್ ಆರ್, ಒನ್ ಈಸ್ ಸೈಕೋಡೈನಾಮಿಕ್ಸ್. ವರ್ಡ್ಗಳು ಇವು ನ್ಯೂ ವರ್ಡ್ಸ್ ಅನಿಸುತ್ತೆ, ಇವುಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಇದರಲ್ಲಿ ನಿಮಗೆ ನೋಟ್ಸು ಕಳಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೈಕೋಡೈನಮಿಕ್ಸ್. ಸೆಕೆಂಡ್ ಒನ್ ನಾವು ಹೇಳಬೇಕು ಅಂತ ಅಂದರೆ ಯೂಶುವಲಿ ವಾಟ್ ವಿ ಕಾಲ್ ಲಿಂಗ್ವಿಸ್ಟಿಕ್ಸ್. ಒಂದೇನೋ ಸೈಕೋಡೈನಮಿಕ್ಸ್, ಎರಡನೇದು ಲಿಂಗ್ವಿಸ್ಟಿಕ್ಸ್, ಥರ್ಡ್ ಒನ್ ಈಸ್ ದ ಟ್ರಾಜೆಕ್ಟರಿ, fourth one is literary history, fifth one is study of particular writers and works. So these are the 5 main subjects which are concerning to the woman as writer. So ಹಾಗಾದರೆ ವಾಟ್ ಡು ಯು ಮೀನ್ ಬೈ ಸೈಕೋಡೈನಮಿಕ್ಸ್, ವಾಟ್ ಡು ಯು ಮೀನ್ ಬೈ ಟ್ರಾಜೆಕ್ಟರಿ ಅಂತಕ್ಕಂಥದ್ದು. ಸೊ ವಾಟ್ ಆರ್ ದ ಸಬ್ಜೆಕ್ಟ್ಸ್ ಆಫ್ gynocritic or woman as writer? One is psychodynamics. Psychodynamics means psycho, ನಿಮಗೆ ಗೊತ್ತಾಯಿದೆ, ಸೈಕಾಲಜಿ ಓದ್ತೀರಿ, ಆದ್ದರಿಂದ ಸೈಕೋ ಮೀನ್ಸ್ ದ ಸ್ಟಡಿ ಆಫ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಪ್ರೋಸೆಸ್. ಸೈಕೋಡೈನಮಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಪ್ರೋಸೆಸ್, ದಟ್ ಈಸ್ ಕಾಲ್ಡ್ ಆಸ್ ಸೈಕೋಡೈನಮಿಕ್ಸ್. ಸೊ ಇದರ ಸಬ್ಜೆಕ್ಟ್ಸ್ 5ರಲ್ಲಿ ಒಂದೇದು ಸೈಕೋಡೈನಮಿಕ್ಸ್. ಸೈಕೋಡೈನಮಿಕ್ಸ್ ಮೀನ್ಸ್ ದ ಸ್ಟಡಿ ಆಫ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಪ್ರೋಸೆಸ್. ಸೆಕೆಂಡ್ ಒನ್ ಈಸ್ ಲಿಂಗ್ವಿಸ್ಟಿಕ್ಸ್. ಸೊ ಲಿಂಗ್ವಿಸ್ಟಿಕ್ಸ್ ಮೀನ್ಸ್ ಕನ್ಸರ್ನಿಂಗ್ ಟು ದ ಆರ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ದಟ್ ಮೀನ್ಸ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ವುಮನ್ ಆರ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಎ ವುಮನ್ ಲ್ಯಾಂಗ್ವೇಜ್ ಯೂಸ್. ಸೊ ಫಸ್ಟ್ ಒನ್ psychodynamics. Psychodynamics means the study of mental and emotional process. Second one is linguistics, that is the study of languages, especially problems of a female language. The third one is trajectory. What do you mean by trajectory? Trajectory, it is the path of individual or collective female literary career. So what path of individual, or that means individual female writers way of literature and our collective female literary work. That means having all kinds of female works collection by taking even as if the individual. So this is what the third one. Then literary history. Literary history, what she has the history since so many, or since the literature was originated. Then study of fourth one, studies of particular writers and what we call the works. So this is what the fifth one. So in this way Ellen Showalter is going to present gynocritics as a way of, gynocritics means as a way of construction
of a female framework for the analysis of women's literature to develop new models and theories. ಸೊ ಏನು ಹೇಳ್ತಾ ಇದೆ, ನ್ಯೂ ಮಾಡಲ್ಸ್ ಆ್ಯಂಡ್ ಥಿಯರೀಸನ್ನು ಡೆವಲಪ್ ಮಾಡೋದಕ್ಕೆ ಫೀಮೇಲ್ ಲಿಟ್ರೇಚರ್ ಆರ್ ವುಮೆನ್ ಲಿಟ್ರೇಚರ್ ಏನು ಕನ್ಸ್ಟ್ರಕ್ಟ್ ಮಾಡ್ತಾರೋ ದಟ್ ಈಸ್ ವಾಟ್ ವಿ ಕಾಲ್ ದಿಸ್ ಗೈನೋಕ್ರಿಟಿಸಿಸಮ್ ವೇ ಆಫ್ ಕನ್ಸ್ಟ್ರಕ್ಷನ್. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಅಂದರೆ, ಈ ಗೈನೋಕ್ರಿಟಿಸಿಸಮ್ ಅಂತಕ್ಕಂಥದ್ದು, ಗೈನೋಕ್ರಿಟಿಕ್ ಅಂತಕ್ಕಂಥದ್ದು ಆರ್ ವುಮನ್ ಆ್ಯಸ್ ರೈಟರ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಇದು ಆದಮೇಲೆ ನಾವೇನು ನೋಡಬೇಕಾಗುತ್ತೆ, ಯೂಶುವಲಿ ದ ಟ್ರೆಡಿಷನ್ ಆಫ್ ವುಮೆನ್ ಆರ್ ದ ಫೇಸಸ್ ಆಫ್ ಫೆಮಿನಿಸ್ಟ್ ಕ್ರಿಟಿಸಿಸಮ್ ನೋಡಬೇಕಾಗುತ್ತೆ. ಅಂದರೆ ಇದನ್ನು ನಾವು ಗೈನೋ ಕ್ರಿಟಿಸಿಸಮ್ ಸ್ಟಡಿ ಮಾಡಬೇಕು ಅಂತಂದರೆ ಸ್ಟಡಿ ಆಫ್ ಲಿಟ್ರೇಚರ್ ಅಂತಂದು ಹೇಳಿದ್ವಿ, ಅಥವಾ ವುಮೆನ್ ಲಿಟ್ರೇಚರ್ ಅಂತ ಹೇಳಿದ್ವಲ್ಲ, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ದಿಸ್ ಈಸ್ ಟುಡೇ ವಾಟ್ ಐ ಹ್ಯಾವ್ ಡೆಲ್ಟ್ ಯು ಅಬೌಟ್ ದ ಗೈನೋಕ್ರಿಟಿಕ್ ಆರ್ ವುಮನ್ ಆ್ಯಸ್ ರೈಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದು ಒಂದೇ ಶಾರ್ಟ್ ನೋಟ್ಸಲ್ಲೂ ಬರ್ಬೋದು, ಲಿಟ್ರರಿ ಟರ್ಮ್ಸ್ನಲ್ಲೂ ಬರ್ಬೋದು, ಲಾಂಗ್ ಆನ್ಸರಲ್ಲಿ ನೀವು ಎರಡನೇ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸಹ ಬೇಕಾಗುತ್ತೆ. ಸೊ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಬ್ರೀಫ್ ದ ಗೈನೋಕ್ರಿಟಿಕ್ ಆರ್ ವುಮನ್ ಆ್ಯಸ್ ರೈಟರ್. ದಿಸ್ ಈಸ್ ಸೆಕೆಂಡ್ ವೆರೈಟಿ ಆಫ್ ಟುವರ್ಡ್ಸ್ ಫೆಮಿನಿಸ್ಟ್ ಪೊಯೆಟಿಕ್ಸ್ ಬೈ ಎಲನ್ ಶೆವಲ್ಟರ್. Gyno is a French word. It is derived from the French language. Gyno means woman or female. So the study of women or criticism on women is considered as gynocritics. So in her opinion, according to Ellen Shewalter, woman is not only the consumer of the male produced literature, she is also the producer of the male producer literature, or she is also the producer of women literature or feminist literature. So its main subjects are 5. They are psychodynamics, second one is linguistics, third one is trajectory. ಇವು ಮೇಯ್ನ್ ಆಗಿ ಬೇಕಾಗಿರ್ತಕ್ಕಂಥ ಇವುಗಳು ಮೀನಿಂಗ್ ಹೇಳಿದ್ದೀನಿ. ಥರ್ಡ್ ಒನ್ ಈಸ್ ಲಿಟ್ರರಿ ಹಿಸ್ಟ್ರಿ, ಎಲ್ಲಿಂದ ಎಲ್ಲಿ ತನಕ ಹೇಗೆ ಅಂತಕ್ಕಂಥದ್ದನ್ನು. ನೆಕ್ಸ್ಟ್ ಸ್ಟಡೀಸ್ ಆಫ್ ಪರ್ಟಿಕ್ಯುಲರ್ ರೈಟರ್ಸ್ ಆ್ಯಂಡ್ ವರ್ಕ್ಸ್. ಈ ರೀತಿ ಇದನ್ನು ಸೈಕೋಡೈನಮಿಕ್ಸನ್ನು ವುಮನ್ ಆ್ಯಸ್ ರೈಟರ್ ಆರ್ ಗೈನೋಕ್ರಿಟಿಸಿಸಮನ್ನು ಓದ್ಬೋದು. ಆ ಕಾರಣಕ್ಕೋಸ್ಕರ ಆ್ಯಕ್ಚುಲಿ ದಿಸ್ ಎಸ್ಸೆ ಈಸ್ ಮೇನ್ಲಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಅಂತಂದು ಹೇಳ್ಬೋದು. ಒಂದು ವೆರೈಟೀಸ್ ಆರ್ ಟೈಪ್ಸ್, ನಾವೇನು ವುಮನ್ ಆ್ಯಸ್ ರೀಡರ್ ವುಮನ್ ಆ್ಯಸ್ ರೈಟರ್ ಅಂತ ಅಂದ್ವಲ್ಲ, ಅದು ವೆರೈಟೀಸ್. ನೆಕ್ಸ್ಟ್ ಸೆಕೆಂಡ್ ಒನ್ನು ಫೀಮೇಲ್ ಟ್ರೆಡಿಷನ್ ಆ್ಯಂಡ್ ಫೇಸಸ್ ಆಫ್ ಫೆಮಿನಿಸ್ಟ್, ಆರ್ ಇಲ್ಲಿ ಫೀಮೇಲ್ ಟ್ರೆಡಿಷನ್ ಎಲ್ಲಿಂದ ಎಲ್ಲಿ ತನಕ ಯಾಗಿತ್ತು, ಫೆಮಿನಿಸಮ್ ಏನು, ಫೆಮೇಲ್ ಏನು, ಫೆಮಿನಿಸ್ಟ್ ಅಂದರೆ ಏನು ಅಂತಕ್ಕಂಥ ಸ್ಟಡಿ ಮಾಡ್ತಕ್ಕಂಥದ್ದು. ಲಾಸ್ಟ್ ದ ಟಾಸ್ಕ್ ಆಫ್ ಫೆಮಿನಿಸ್ಟ್ ಕ್ರಿಟಿಸಿಸಮ್ ಅಂತಂದು. ಈ ರೀತಿ 3 ಟೈಪ್ಸ್ ಮಾಡ್ಬೋದು, ಆದರೆ ಇವಳು ಮೇಯ್ನಾಗಿ ಫಸ್ಟ್ ಮಾಡ್ತಕ್ಕಂಥದ್ದು 2 ವೆರೈಟೀಸ್, ದಟ್ ಈಸ್ ವುಮನ್ ಆ್ಯಸ್ ರೀಡರ್, ವುಮನ್ ಆ್ಯಸ್ ರೈಟರ್. ಈ ವುಮನ್ ಆ್ಯಸ್ ರೀಡರನ್ನು ನೋಡಿದ್ವಿ, ವುಮನ್ ಆ್ಯಸ್ ರೈಟರ್ನ ನೋಡಿದ್ವಿ. ಇನ್ನು ಬ್ರೀಫಾಗಿ ದ ಫೀಮೇಲ್ ಟ್ರೆಡಿಷನ್ನು ಮತ್ತು ದ ಟಾಸ್ಕ್ ಆಫ್ ಫೆಮಿನಿಸ್ಟ್ ಕ್ರಿಟಿಸಿಸಮನ್ನು ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಎಲ್ಲರೂ ಟೀಚ್ಮೆಂಟಿಗೆ ಜಾಯಿನ್ ಆಗ್ರಿ ಅಂದು ಸಾಕಾಯಿತು, ಮೇಡಮರ್ನು ಎಲ್ಲರನ್ನೂ ಬೇಜಾರಾಗಿಬಿಡ್ತಾರೆ, ನೀವು ಯಾರು ಜಾಯಿನ್ ಆಗ್ತಾಯಿಲ್ಲ ಅಂತಂದು. ನೀವಾಗೆ ಒಪ್ಪಿದರೆ ಜೂಮಲ್ಲಿ ಇರ್ಬೋದು, ಗೂಗಲ್ ಮೀಟ್ ಇರ್ಬೋದು, ಅಥವಾ ಇದು ಟೀಚ್ಮೆಂಟಲ್ಲೇ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಡೈರೆಕ್ಟ್ ನಿಮ್ಮ ಕ್ಲಾರಿಫಿಕೇಷನ್ಸ್, ನಿಮ್ಮ ಕ್ವಶನ್ಸು ಏನೇ ನೀವು ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೋಬೋದು. ನೀವು 4 ಜನ 3 ಜನ ಜಾಯಿನ್ ಆಗ್ತಾಯಿದ್ದೀರಿ. ಸೊ ನಾವೇನು ಮಾಡೋಕ್ಕಾಗಲ್ಲ ನೀವು ಜಾಯಿನ್ ಆಗ್ತಾ ಇದ್ದರೆ. ಸೊ ಎನಿಹೌ, ಸೊ ಫಸ್ಟ್ ಬಿಫೋರ್ ಗೋಯಿಂಗ್ ಟು ವೈಂಡ್ ಅಪ್ ದಿಸ್ ಕ್ಲಾಸ್, ಇಲ್ಲಿ ತನಕ ನೀವು ಏನು ಗಮನಿಸಿರಬೇಕು, ಈ ಗೈನೋಕ್ರಿಟಿಸಿಸಮ್ ಟುವರ್ಡ್ಸ್ ಎ ಫೆಮಿನಿಸ್ಟ್ ಪೊಯೆಟಿಕ್ಸ್ ಅಂತ ಅಂದರೆ ಭಾಳ ಇಂಪಾರ್ಟೆಂಟು. ಒಂದು ಎಲನ್ ಶೆವಲ್ಟರ್. ಯಾರು ಎಲನ್ ಶೆವಲ್ಟರ್ ಬರೆದಿರ್ತಕ್ಕಂಥ ಇಂಪಾರ್ಟೆಂಟ್ ವರ್ಕ್ಸ್ ಏನು, ಅವಳು ಡಿವಿಷನ್ಸನ್ನು ಮೇಯ್ನಾಗಿ ವೆರೈಟೀಸನ್ನು 2 ವೆರೈಟೀಸನ್ನು ಹೇಗೆ ಮಾಡಿಲ್ಲ, ದಟ್ ಈಸ್ ವುಮನ್ ಆ್ಯಸ್ ರೀಡರ್, ವುಮನ್ ಆ್ಯಸ್ ರೈಟರ್ ಅಂತಂದು. ವುಮನ್ ಆ್ಯಸ್ ರೀಡರ್ ಅಂದರೆ ಏನು, ವುಮನ್ ಆ್ಯಸ್ ರೈಟರ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ನೋಡಿದಿರ್ತಕ್ಕಂಥದ್ದನ್ನು ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು. ಹ್ಯಾವ್ ನೈಸ್ ಡೇ.